ಕೊಟ್ಟ ಹಣ ಹಿಂದಿರುಗಿ ನೀಡದ ಶಾಸಕ ಶರಣು ಸಲಗರ ವಿರುದ್ಧ ಸಂಜೀವ್ ಕುಮಾರ್ ಸುಗ್ರೆ ದೂರು, ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಚುನಾವಣೆ ಸಂದರ್ಭದಲ್ಲಿ ನೀಡಲಾಗಿದ್ದ ಹಣ ತಮಗೆ ಮರಳಿ ನೀಡಲು ಸ್ಥಳೀಯ ಶಾಸಕ ಶರಣು ಸಲಗರ ಮೋಸ ವಂಚನೆ ಮಾಡುತ್ತಿದ್ದಾರೆ ಎಂದು ಶಾಸಕ ಶರಣು ಸಲಗರ್ ಅವರ ಮಾಜಿ ಆಪ್ತ ಸಂಬಂಧಿಕರೂ ಆಗಿರುವ ಸಂಜೀವ್ ಕುಮಾರ್ ಸುಗ್ರೆ ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಶಾಸಕ ಶರಣು ಸಲಗರ್ ಅವರ ವಿರುದ್ಧ ದೂರು ದಾಖಲಾಗಿದೆ. ತಮಗೆ ಬರಬೇಕಾಗಿದ್ದ 99 ಲಕ್ಷ ರೂಪಾಯಿ ಹಣ ಶಾಸಕ ಶರಣು ಸಲಗರ್ ನೀಡುತ್ತಿಲ್ಲ. ಈ ಹಣಕ್ಕೆ ಸಂಬಂಧಿಸಿದಂತೆ ತಮಗೆ ನೀಡಿದ್ದ ಚೆಕ್ ಸಹ ಬೌನ್ಸ್ ಆಗಿದೆ. ಶಾಸಕರು ತಮಗೆ ಮೋಸ ಮಾಡಿದ್ದಾರೆ ಎಂದು ಸಂಜೀವ್ ಕುಮಾರ್ ಸುಗ್ರೆ ಅವರು ನೀಡಿದ ದೂರಿನ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆಯಲ್ಲಿ ಶನಿವಾರ ಸಂಜೆ 6 ಗಂಟೆ ಸುಮಾರಿಗೆ ಪ್ರಕರಣ ದಾಖಲಾಗಿದೆ. ಬಸವಕಲ್ಯಾಣ ನಗರದ ಜಯಶಂಕರ್ ಕಾಲೋನಿ ನಿವಾಸಿ ಸಂಜೀವ್ ಕುಮಾರ್ ಸುಗ್ರೆ ದೂರು ನೀಡಿದ್ದು, ಬೆಂಗಳೂರಿನ ಎಸಿಜೆಎಂ ನ್ಯಾಯಾಲಯ ಆದೇಶದ ಮೇರೆಗೆ ಪ್ರಕರಣ ದಾಖಲಾಗಿದೆ. 2023ರಲ್ಲಿ ನಡೆದ ಬಸವಕಲ್ಯಾಣ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಸ್ಪರ್ಧಿಸುವ ತಯಾರಿಯಲ್ಲಿದ್ದಾಗ ದೂರುದಾರ ಸಂಜೀವ್ ಕುಮಾರ್ ಸುಗ್ರೆ ಸಂಬಂಧಿಕರು ಹಾಗೂ ಸ್ನೇಹಿತರಿಂದ ಪಡೆದು ಶರಣು ಸಲಗರ್ ಅವರಿಗೆ 99 ಲಕ್ಷ ರೂಪಾಯಿ ಆರ್ಥಿಕ ಸಹಾಯ ಮಾಡಿದ್ದಾರೆ. ಈ ಹಿಂದೆಯೂ ಹಲವಾರು ಬಾರಿ ದೂರುದಾರರಿಂದ ಹಣ ಪಡೆದಿದ್ದ ಸಲಗರ್ ವಾಪಸ್ ಮರಳಿಸಿದ್ದು, ಅದೇ ನಂಬಿಕೆ ಮೇಲೆ ಸಾಲ ನೀಡಿದ್ದಾರೆ. ದೂರುದಾರ ಹಾಗೂ ಆರೋಪಿ ದೂರುದಾರ ಸಂಬಂಧಿಕರು ಆಗಿದ್ದು, ಇದೇ ನಂಬಿಕೆ ಮೇಲೆ ಹಣ ಸಹಾಯ ಮಾಡಲಾಗಿತ್ತು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಹಲವು ದಿನಗಳು ಕಳೆದರೂ ವಾಪಸ್ ಹಣ ನೀಡದೆ ಸತಾಯಿಸಲಾಗಿತ್ತು. ಬಳಿಕ ಹಿರಿಯರ ಸಮ್ಮುಖದಲ್ಲಿ 14/9/2025ರಂದು ಸಭೆ ಕರೆಯಲಾಗಿತ್ತು. ಸದರಿ ಸಭೆಯಲ್ಲಿ ಶರಣು ಸಲಗರ್ ಹಣ ನೀಡಲು ಒಪ್ಪಿಕೊಂಡು ಚೆಕ್ ನೀಡಿದ್ದಾರೆ. ಆದರೆ ಚೆಕ್ ಬ್ಯಾಂಕ್ಗೆ ಹಾಕಿದಾಗ ಖಾತೆ ಮುಚ್ಚಿರುವ ಸಂಗತಿ ಬೆಳಕಿಗೆ ಬಂದಿದೆ ಎಂದು ತಿಳಿದು ಬಂದಿದೆ. ಕೊಟ್ಟ ಹಣ ಕೇಳಲೆಂದು ಸುಗ್ರೆ ಅವರ ಪತ್ನಿ ಹಾಗೂ ಪುತ್ರ ಕೆಲ ದಿನಗಳ ಹಿಂದೆ ಶಾಸಕರ ಮನೆಗೆ ಹೋದಾಗ ಶಾಸಕ ಸಲಗರ್ ಹಣ ನೀಡದೆ ತಮ್ಮ ಪತ್ನಿ ಹಾಗೂ ಪುತ್ರನಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಎಂದು ಸುಗ್ರೆ ದೂರಿನಲ್ಲಿ ತಿಳಿಸಿದ್ದಾರೆ. ಆರೋಪಿ ಸ್ಥಾನದಲ್ಲಿ ಇರುವ ಶಾಸಕ ಶರಣು ಸಲಗರ್ ಮೋಸ ಮಾಡುವ ಉದ್ದೇಶದಿಂದ ಹೀಗೆ ಮಾಡಿದ್ದಾರೆ ಎಂದು ದೂರಿನಲ್ಲಿ ಆರೋಪಿಸಲಾಗಿದೆ. ಪ್ರಕರಣ ದಾಖಲಿಸಿಕೊಂಡಿರುವ ಬಸವಕಲ್ಯಾಣ ನಗರ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿಗಳ ತಂಡ ತನಿಖೆ ಮುಂದುವರಿಸಿದ್ದಾರೆ.